ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ರೀತಿ ಮೂಲವ್ಯಾಧಿ ಸಮಸ್ಯೆ ಅಂದರೆ ಪೈಲ್ಸ್ ಮತ್ತು ಫಿಶರ್ಸ್ ಹಾಗೆ ಫಿಸ್ತೂಲಾ ಈ ಬಗ್ಗೆ ಮಾತನಾಡೋಣ. ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ? ಈಗಾಗಲೇ ಸಾಕಷ್ಟು ಮಂದಿ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣಗಳೇನು, ಇದರ ಲಕ್ಷಣಗಳು ಹೇಗಿರುತ್ತೆ, ಇದರ ಕಾಂಪ್ಲಿಕೇಶನ್ಸ್ ಹಾಗೆ ಇದರ ಚಿಕಿತ್ಸೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಎಸ್ ಡಾಕ್ಟರ್, ಮೂಲವ್ಯಾಧಿ ಸಮಸ್ಯೆ ಸಾಕಷ್ಟು ಮಂದಿ ಇತ್ತೀಚಿನ ದಿನಗಳಲ್ಲಿ ಬಳಲ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಸಾಕಷ್ಟು ಜನ ನನಗಿಂಥದ್ದೊಂದು ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋದಕ್ಕೇ ಒಂದು ರೀತಿ ಹಿಂಜರಿತಾರೆ ಅಂತಲೇ ಹೇಳಬಹುದು. ಬಟ್ ಇದರಲ್ಲಿ ಯಾವುದೇ ಹಿಂಜರಿಕೆ ಬೇಡ, ಜನರಲ್ಲಿ ಅರಿವು ಮೂಡಿಸೋದೇ ನಮ್ಮ ಕೆಲಸ ಆಗಿದೆ. ಸೊ ಮೊದಲನೇದಾಗಿ ಈ ಒಂದು ನಾವು ಫಿಸ್ತೂಲಾ ಮತ್ತು ಫಿಶರ್ಸ್ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಪೈಲ್ಸ್. ಸೊ ಈ ಒಂದು ಪೈಲ್ಸ್ ಸಮಸ್ಯೆ ಯಾಕೆ ಬರುತ್ತೆ, ಹೇಗೆ ಶುರುವಾಗುತ್ತೆ, ಇದರ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಪೈಲ್ಸ್, ಫಿಶರ್ ಹಾಗೆ ಫಿಸ್ಟುಲಾ ಅಂತ ಹೇಳಿದಾಗ ಒಂದು ಏನೋರೆಕ್ಟಲ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಮೂಲವ್ಯಾಧಿ ಸಮಸ್ಯೆ ಅಂತ. ನವಡೇಸ್ ವಿ ಸಿ ಇನ್ ಯಂಗ್ ಜನ್ರೇಷನ್ ಆಲ್ಸೋ ಹೆಚ್ಚಾಗಿ ನೋಡ್ತೀವಿ. ಆ್ಯಂಡ್ ಡ್ಯೂ ಟು ಲೈಫ್ ಸ್ಟೈಲಿಂದ ಇರ್ಬೋದು, ಅಥವಾ ಸಮ್ಟೈಮ್ಸ್ ಡ್ಯೂ ಟು ದ ಅವರೊಂದು ಡಯಟ್ರಿ ಫುಡ್ ಹ್ಯಾಬಿಟ್ಸಿಂದ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಹೆಚ್ಚಾಗಿ ನಾವು ನೋಡೋದಾದರೆ ಪೈಲ್ಸ್ ಸಮಸ್ಯೆನ ನೋಡ್ಬೋದು. ಆ್ಯಂಡ್ ಫಿಸ್ಟುಲಾ ಕೂಡ ಹಾಗೆ ಸಮ್ಟೈಮ್ಸ್ ಕೆಲವು ಲೈಫ್ ಸ್ಟೈಲಲ್ಲಿ ಅವರಿಗೆ ಚೇಂಜಸ್ ಆದಾಗ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಕೂಡ ಕಾಣಿಸ್ಕೊಳ್ಬೋದು. ಇನ್ನು ಪೈಲ್ಸ್ ಅಂತ ಹೇಳಿದಾಗ ಎಂಗೋರ್ಜ್ಮೆಂಟ್ ಆಫ್ ರೆಕ್ಟಲ್ ಬ್ಲಡ್ ವೆಸಲ್ಸ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ನಾವು ಮೋರ್ ಆಫ್ ಗ್ಯಾಸ್ಟ್ರೈಟಿಸಿಂದ ಸಫರ್ ಆಗಿರೋರಲ್ಲಿ ನೋಡ್ಬೋದು, ಅಥವಾ ಓಲ್ಡ್ ಏಜ್ ಪೀಪಲಲ್ಲಿ ಕ್ವೈಟ್ ಕಾಮನ್ ಆಗಿ ನೋಡುವಂಥದ್ದು. ಬಿಕಾಸ್ ಡೈಜೆಷನ್ ಅಷ್ಟಾಗಿ ಆಗ್ತಿರೋದಿಲ್ಲ. ಯಾವಾಗ ಅವ್ರಿಗೆ ಇಂಡೈಜೆಷನ್ ಸಮಸ್ಯೆ ಉಂಟಾಗುತ್ತೋ ಅದು ಮಲಬದ್ಧತೆಗೆ ಲೀಡ್ ಮಾಡುತ್ತೆ. ಎಗೇನ್ ಇಟ್ ಕ್ಯಾನ್ ಲೀಡ್ ಟು ಪೈಲ್ಸ್. ಅಂದರೆ ಅವ್ರಿಗೆ ಕಂಟಿನ್ಯೂ ಕಾನ್ಸ್ಟಿಪೇಷನ್ ಇದ್ದಾಗ, ಮಲಬದ್ಧತೆ ಇದ್ದಾಗ ಅದು ಪೈಲ್ಸ್ ಬರೋಕ್ಕೆ ಎಡೆ ಮಾಡಿಕೊಡ್ಬೋದು. ಆ್ಯಂಡ್ ಪೈಲ್ಸ್ ಅಂತ ಹೇಳಿದಾಗ ದೇರ್ ಆರ್ 2 ಟೈಪ್ಸ್ ಅಂತ. ಒನ್ ಈಸ್ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಆ್ಯಂಡ್ ಅದರ್ ಒನ್ ಈಸ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ 2 ಟೈಪ್ಸ್ನ ನಾವು ನೋಡ್ಬೋದು. ಇನ್ನು ಪೈಲ್ಸಲ್ಲಿ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳಿದಾಗ ಇಟ್ ಗೋಸ್ ಸ್ಟೇಜಸ್ ಬೈ ಸ್ಟೇಜಸ್. ಫಸ್ಟ್ ಸ್ಟೇಜಸಲ್ಲಿ ಅವ್ರಿಗೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಷ್ಟೇ ಕಾಣಿಸ್ತಾ ಇರುತ್ತೆ. ಸ್ಟೂಲ್ ಪಾಸಿಂಗ್ಗೆ ಡಿಫಿಕಲ್ಟಿ ಆಗ್ತಿರುವಂಥದ್ದು. ಒನ್ಸ್ ಇನ್ 2 ಡೇಸ್ ಅಥವಾ 3 ಡೇಸ್ ಅವ್ರಿಗೆ ಮೋಷನ್ ಪಾಸ್ ಮಾಡುವಂಥದ್ದು. ಯಾವಾಗ ಈಗ ಕಾನ್ಸ್ಟಿಪೇಷನ್ ಹೆಚ್ಚಾಗಿರುತ್ತೋ ಮಲಬದ್ಧತೆ ಆಗ್ತಾ ಇರುತ್ತೆ, ಸ್ಟೂಲ್ಸ್ ಕ್ಲಿಯರ್ ಆಗ್ತಿರೋದಿಲ್ಲ. ದೆನ್ ಇಟ್ ಕ್ಯಾನ್ ಗೋ ಫಸ್ಟ್ ಸೆಕೆಂಡ್ ಸ್ಟೇಜ್. ಅದರಲ್ಲಿ ಅವ್ರಿಗೆ ಎಂಗೋರ್ಜ್ಮೆಂಟ್ ಆಫ್ ಬ್ಲಡ್ ವೆಸಲ್ಸ್ನ ನೋಡುವಂಥದ್ದು. ಅದರಲ್ಲಿ ಸಿವಿಯರ್ ಆಗಿ ಕೆಲವ್ರಿಗೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಬರ್ನಿಂಗ್ ಆಗುವಂಥದ್ದು, ಡಿಸ್ಕಂಫರ್ಟ್ ವೈಲ್ ಸಿಟ್ಟಿಂಗ್. ಈ ಸಿಂಪ್ಟಮ್ಸ್ನ ಗ್ರೇಡ್ 2 ಹೆಮೊರಾಯ್ಡ್ಸ್ ಅಥವಾ ಸ್ಟೇಜ್ 2 ಹೆಮೊರಾಯ್ಡ್ಸಲ್ಲಿ ನೋಡ್ತೀವಿ. ಔಟ್ಸೈಡ್ ಕೂಡ ಏನಲ್ ರೀಜನಲ್ಲಿ ಗ್ರೋತ್ ಆಗಿರ್ಬೋದು, ಅಥವಾ ಎಂಗಾರ್ಜ್ ಬ್ಲಡ್ ವೆಸಲ್ಸ್ನ ನೋಡುವಂಥದ್ದು. ಇಟ್ ಕ್ಯಾನ್ ಬಿ ಸಿಂಗಲ್ ಆರ್ ಮಲ್ಟಿಪಲ್. ಸಮ್ಟೈಮ್ಸ್ ಗ್ರೇಪ್ಸ್ ಲೈಕ್ ಬಂಚಸ್ ಎಲ್ಲ ಹೊರಗಡೆ ಬಂದಿರುವಂಥದ್ದು. ಇನ್ನು ಕೆಲವಕ್ಕೆ 1 or 2 ಕಾಣಿಸ್ಕೊಂಡಿರ್ಬೋದು. ಇದು ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸಲ್ಲಿ ನೋಡುವಂಥದ್ದು. ಇದು ಆಫ್ಟರ್ ಪಾಸಿಂಗ್ ದ ಮೋಷನ್ ಇಟ್ ಕ್ಯಾನ್ ರೆಸೀಡ್ ಬ್ಯಾಕ್ ಆನ್ ಇಟ್ಸ್ ಓನ್ ಅಂತ ಹೇಳ್ಬೋದು. ತನಗೆ ತಾನೇ ಒಳಗಡೆ ಹೋಗುತ್ತೆ. ಅಷ್ಟಾಗಿ ಅವ್ರಿಗೆ ಸಮಸ್ಯೆ ಕೊಡ್ತಿರೋದಿಲ್ಲ. ಯಾವಾಗ ಅದು ಗ್ರೇಡ್ 3ನಲ್ಲಿ ಹೆಮೊರಾಯ್ಡ್ಸ್ ಅಥವಾ ಗ್ರೇಡ್ 4 ಹೆಮೊರಾಯ್ಡ್ಸ್ ಆಗುತ್ತೋ ಕಂಪ್ಲೀಟ್ ಪ್ರೊಲ್ಯಾಪ್ಸ್ ಆಫ್ ದಿ ರೆಕ್ಟಮ್ನ ನೋಡ್ಬೋದು. ಯಾವಾಗ ಅದು ಈಚೆ ಬರುತ್ತೋ ಮೆಕ್ಯಾನಿಕಲಿ ದೇ ಹ್ಯಾವ್ ಟು ಪುಷ್ ಬ್ಯಾಕ್ ವಿತ್ ಫಿಂಗರ್ಸ್. ಅದು ಗ್ರೇಡ್ 4 ಅಥವಾ ಗ್ರೇಡ್ 3 ಹೆಮೊರಾಯ್ಡ್ಸಲ್ಲಿ ನೋಡುವಂಥದ್ದು. ಇದೆಲ್ಲ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸಲ್ಲಿ ನೋಡ್ಬೋದು. ಆ್ಯಂಡ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ. ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳಿದಾಗ ಅವ್ರಿಗೆ ಮೋರ್ ಆಫ್ ಕಾನ್ಸ್ಟಿಪೇಷನ್ ಹೆಚ್ಚಾಗಿರುತ್ತೆ, ಅಂದರೆ ಮಲಬದ್ಧತೆ ಹೆಚ್ಚಾಗಿರುತ್ತೆ. ಆ್ಯಂಡ್ ಆಫ್ಟರ್ ಪಾಸಿಂಗ್ ದ ಸ್ಟೂಲ್ಸ್ ಅವ್ರಿಗೆ ಬ್ಲಡ್ ಬರುವಂಥದ್ದು, ಲೈಕ್ ಬ್ಲೀಡಿಂಗ್ ಕಂಟಿನ್ಯೂ ಆಗ್ಬೋದು. ಇಟ್ ಕ್ಯಾನ್ ಬಿ ಪೇನ್ಫುಲ್ ಅಥವಾ ಸಮ್ಟೈಮ್ಸ್ ಪೇನ್ಲೆಸ್ ಕೂಡ ಹೌದು. ಅವ್ರಿಗೆ ಗೊತ್ತು ಕೂಡ ಆಗೋದಿಲ್ಲ. ಬ್ಲಡ್ ಲಾಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಇಂಟರ್ನಲ್ ಹೆಮೊರಾಯ್ಡ್ಸಲ್ಲಿ. ಯಾವಾಗ ಇದು ಜಾಸ್ತಿ ಆಗೋದು ದಟ್ ಕ್ಯಾನ್ ಲೀಡ್ ಟು ಅನಿಮಿಕ್ ಕಂಡೀಷನ್ಸ್. ಆ್ಯಂಡ್ ಅಕ್ಯೂಟ್ ಪೈಲ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ ಆಫ್ ಎ ಸಡನ್ ಅವ್ರಿಗೆ ಪೇಯ್ನ್ ಅಥವಾ ಡಿಸ್ಕಂಫರ್ಟ್ ಕಾಣಿಸ್ಕೊಳ್ಳುವಂಥದ್ದು, ಎಸ್ಪೆಷಲಿ ಆಫ್ಟರ್ ಟೇಕಿಂಗ್ ಸಮ್ ಹಾರ್ಡ್ ಫುಡ್ ಐಟಮ್ಸ್ ಇರ್ಬೋದು, ಅಥವಾ ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು. ಅದರ್ವೈಸ್ ದೇ ವಿಲ್ ಬಿ ನಾರ್ಮಲ್. ಇನ್ ದಟ್ ಕೇಸ್ ಅವ್ರಿಗೆ ಒನ್ಸ್ ಇನ್ 15 ಡೇಸ್, ಒನ್ಸ್ ಇನ್ ಎ ಮಂತ್ ಆ ಥರ ಫುಡ್ ಐಟಮ್ಸ್ ತೊಗೊಂಡಾಗ, ಅಥವಾ ಲ್ಯಾಕ್ ಆಫ್ ವಾಟರ್ ಇಂಟೇಕ್ ಇದ್ದಾಗ ಸಮಸ್ಯೆ ಟ್ರಿಗರ್ ಆಗೋದನ್ನು ನೋಡ್ಬೋದು. ಅಂದರೆ ಮೇಜರ್ ಆಗಿ ಈ ಒಂದು ಪ್ರಾಬ್ಲಮ್ ಬರೋದಕ್ಕೆ ರೀಸನ್ ಏನು ಡಾಕ್ಟರ್? ಅಂದರೆ ಡೈಜೆಷನ್ ಆಗದೆ ಇರೋದೇ ಪ್ರಮುಖ ಕಾರಣನಾ ಅಂತ?
ಸೊ ಹೆಚ್ಚಾಗಿ ನಾವು ನೋಡೋದಾದರೆ ಪೈಲ್ಸ್ ಇರ್ಬೋದು ಅಥವಾ ಫಿಸ್ಚುಲಾ ಇರ್ಬೋದು. ಸೊ ಬೇಸಿಕಲಿ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರುತ್ತೆ, ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇಂಡೈಜೆಷನ್ ಆಗ್ತಿರ್ಬೋದು. ಸೊ ಯಾವಾಗ ಅದನ್ನು ಅವರು ನೆಗ್ಲೆಕ್ಟ್ ಮಾಡ್ತಾರೋ ಅಥವಾ ಅವರೇ ಸೆಲ್ಫ್ ಮೆಡಿಕೇಷನ್ನ ಮಾಡ್ಕೊಳ್ತಾ ಇರ್ತಾರೆ, ಆ್ಯಂಟಾಸಿಡ್ಸ್ನ ತೊಗೊಳ್ಳುವಂಥದ್ದು ಅಥವಾ ಹಲವಾರು ಮನೆ ಮದ್ದನ್ನು ಯೂಸ್ ಮಾಡುವಂಥದ್ದು. ಸೊ ಗ್ಯಾಸ್ಟ್ರೈಟಿಸ್ ಯಾವಾಗ ಟ್ರಿಗರ್ ಆಗುತ್ತೋ ಸೊ ಅವ್ರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಶುರು ಆಗ್ಬೋದು. ಸೊ ಮೆಟಬಾಲಿಸಮ್ ಕರೆಕ್ಟಾಗಿರೋದಿಲ್ಲ, ಎಸ್ಪೆಷಲಿ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಅಂಡರ್ಲೈಯಿಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್. ಥೈರಾಯ್ಡ್ ಇರ್ಬೋದು ಅಥವಾ ಡಯಾಬಿಟಿಕ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಸೊ ಮಲ್ಟಿಪಲ್ ಮೆಡಿಕೇಷನ್ಸ್ ಅದಕ್ಕಾಗಿ ತೊಗೊಂಡಿರ್ತಾರೆ. ಸೊ ಇನ್ ದಟ್ ಕೇಸ್ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ವಿಚ್ ಕ್ಯಾನ್ ಇಂಟರ್ನ್ ಲೀಡ್ ಟು ಕಾನ್ಸ್ಟಿಪೇಷನ್, ಅಂದರೆ ಮಲಬದ್ಧತೆಗೆ ಎಡೆ ಮಾಡಿಕೊಡುತ್ತೆ. ಸೊ ಯಾವಾಗ ಅವ್ರಿಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಇರುತ್ತೋ ಸೊ ಅದರಿಂದ ಈ ಥರ ಪೈಲ್ ಸಮಸ್ಯೆ ಬರೋದನ್ನು ನೋಡ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಹೆರಿಡಿಟ್ರಿ ಅಂತ ಹೇಳ್ತೀವಿ. ಸೊ 10 to 15% ಆಫ್ ದಿ ಕೇಸಲ್ಲಿ ಸೊ ಮನೆಯಲ್ಲಿ ಇದ್ದಾಗ ಸೊ ಅನುವಂಶೀಯವಾಗಿ ಕೂಡ ಈ ಪೈಲ್ಸ್ ಅಂತ ಸಮಸ್ಯೆನ ನೋಡ್ತೀವಿ. ಆ್ಯಂಡ್ IBS ಇದ್ದಾಗ ಲೈಕ್ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ. ಸೊ ಇನ್ ದಟ್ ಕೇಸ್ ಅವ್ರಿಗೆ ಆಲ್ಟರ್ನೇಟ್ ಕಾನ್ಸ್ಟಿಪೇಷನ್ ವಿತ್ ಅ ಡಯರಿಯಾ ಅಥವಾ ಕಂಟಿನ್ಯೂ ಕಾನ್ಸ್ಟಿಪೇಷನ್ ಆಗಿರುತ್ತೆ. ಸೊ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ. ಸೊ ಎಷ್ಟು ಸರಿ ಮೋಷನ್ ಪಾಸ್ ಮಾಡಿದ್ರು ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅನಿಸ್ತಿರೋದಿಲ್ಲ. ಸೊ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಇರುತ್ತೆ. ಸೊ ಇನ್ ದಟ್ ಕೇಸ್ ಅವ್ರಿಗೆ ಏನಲ್ ಇಂಜುರಿ ಕಂಟಿನ್ಯೂ ಆದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ಪೈಲ್ಸ್ ಅಥವಾ ಫಿಶರ್ ಸಮಸ್ಯೆಗೆ ಕಾರಣ ಆಗ್ಬೋದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಸಂಜೀವ್ ಅಂತ ಕರೆ ಮಾಡಿದ್ದಾರೆ. ಹಲೋ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಸರ್ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಗೆ ಏನ್ ಸಮಸ್ಯೆ ಇದೆ? ಮೇಡಮ್ ಏನಿಲ್ಲ, ನನಗೆ ಒಂದು 10 days ಹಿಂದ್ಗಡೆಗೆ ಒಂದು 10 ದಿನದ ಹಿಂದೆ ಮಧ್ಯಾಹ್ನ ಟೈಮ್ನಲ್ಲಿ ಹೊಟ್ಟೆ ಹಸುವಾತ ಹೇಳ್ಬಿಟ್ಟು ಹಾಲು ಕುಡಿದ ತಕ್ಷಣ ಏನಿಲ್ಲ, ಆಮೇಲೆ ಊಟ ಮಾಡಿದೆ. ಊಟ ಮಾಡಿದ ತಕ್ಷಣನೇ ನನಗೆ ಬಲಭಾಗದಲ್ಲಿ ಹೊಟ್ಟೆ ಹತ್ರ ನೋವು ಸ್ಟಾರ್ಟ್ ಆಗ್ತದೆ. ಹಿಂಗ್ ಬಗ್ಲಿಕ್ಕೆ ಹೋದೆ ಅಂದ್ರೆ ಸ್ವಲ್ಪ ಹಿಡ್ದಂಗೆ ಆಗೋದು, ಹಿಂಗೆಲ್ಲ ಆಗ್ತಾ ಇದೆ. ಓಕೆ, ಸೊ ಮೆಡಿಕೇಶನ್ಸ್ ಏನಾದರೂ ತಗೊಂಡಿರುವಂಥದ್ದಾ? ಮೆಡಿಕೇಶನ್ ಓಕೆ, ನೋಡಿ, ಆಫ್ಟರ್ ಟೇಕಿಂಗ್ ದ ಫುಡ್ ನಿಮಗೆ ಹೊಟ್ಟೆ ನೋವು ಕಾಣಿಸ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಡ್ಯೂ ಟು ಗ್ಯಾಸ್ಟ್ರಿಕ್ ಹೊಟ್ಟೆ ನೋವಲ್ಲ, ಈ ಪಕ್ಕಡಿ ಹತ್ರ ಕೇಳಬದಿಗ್ರಿ, ಪಕ್ಕಡಿ ಹತ್ರ ಬಗ್ಗಿದ ತಕ್ಷಣ ಏನೋ ಹಿಡ್ದಂಗ ಬಗ್ಗಿದಂದ್ರೆ ಆಸನ ಕೆಳಗ್ ಮಾಡ್ತವಲ್ರಿ, ಕೈ ಕೆಳಗ್ ಮಾಡ್ತವಲ್ವಾ, ಓಕೆ, ಸ್ವಲ್ಪ ಹಿಡ್ದಂಗ ಆಗ್ತದೆ ಅಂತ ಹೇಳ್ಬಿಟ್ಟು. ಫೈನ್. ನೋಡಿ, ಈಗ ಹೆಚ್ಚಾಗಿ ನೀವು ಹೇಳ್ತಿರೋ ಸಿಂಪ್ಟಮ್ಸ್ನ ಸೊ ಈಗ ಕ್ಯಾಚ್ ಆಗ್ತಿದೆ, ಸೊ ಮಸಲ್ ಕ್ರ್ಯಾಂಪ್ ಆಗ್ತಿದೆ ಅಂತ ಹೇಳಿದಾಗ ಸೊ ಯೂಶಲಿ ಗ್ಯಾಸ್ಟ್ರೈಟಿಸಲ್ಲಿ ನಾವು ನೋಡ್ತೀವಿ. ಸೊ ಇಂಡೈಜೆಷನ್ ಆದಾಗ ಅಥವಾ ನಿಮಗೆ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ ಇದ್ದಾಗ ಸೊ ಈ ಥರ ಮಸಲ್ ಕ್ಯಾಚ್ ಆಗುವಂಥದ್ದು, ಸೊ ಸಡನ್ನಾಗಿ ಪೇಯ್ನ್ ಬರ್ಬೋದು ಅಥವಾ ಕ್ರ್ಯಾಂಪ್ಸ್ ಥರ ಬರ್ಬೋದು, ಸೊ ಮತ್ತೆ ಕಮ್ಮಿ ಆಗುವಂಥದ್ದು. ಸೊ ಈ ಥರ ಸಿಂಪ್ಟಮ್ಸ್ನ ನೋಡ್ತೀವಿ. ಸೊ ಇದೇ ಥರ ನಿಮಗೆ ಕಂಟಿನ್ಯೂ ಆಗ್ತಾ ಇದೆ, ಲೈಕ್ ನಿಮ್ಮ ನಾರ್ಮಲ್ ಡಯಟ್ ಇದೆ ಅಥವಾ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದೆ, ಸೊ ಅಂದರೂ ಕೂಡ ಮತ್ತೆ ನಿಮಗೆ ಈ ಥರ ಕ್ರ್ಯಾಂಪ್ಸ್ ಬರ್ತಿದೆ ಅಥವಾ ಮಸಲ್ ಕ್ಯಾಚ್ ಆಗ್ತಿದೆ ಅಂತ ಹೇಳಿದಾಗ ಸೊ ಬ್ಲಡ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಸೊ ಇಫ್ ನೀಡೆಡ್ USG ಅಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್ ಅಂತ ಹೇಳ್ಬೋದು. ಸೊ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡೋದಕ್ಕೆ. ಸೊ ಅದೇ ಥರ ಇದ್ದಾಗ ನೀವು ಅರ್ಲಿ ಟ್ರೀಟ್ಮೆಂಟ್ ಮಾಡಿದ್ದೆ ಆದಲ್ಲಿ ಸೊ ಫರ್ದರ್ ನಿಮಗೆ ಕಾಂಪ್ಲಿಕೇಶನ್ಸ್ ಆಗೋದು ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ದಯವಿಟ್ಟು ವಿಸಿಟ್ ಮಾಡಿ. ಇನ್ನು ಡಾಕ್ಟರ್ ಪೈಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಫಿಷರ್ಸ್ ಮತ್ತು ಫಿಸ್ತುಲಾ, ಇದಕ್ಕೂ ಪೈಲ್ಸ್ಗೂ ಏನು ಡಿಫ್ರೆನ್ಸಸ್ ಇದೆ? ಸೊ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಇದ್ರ ಕಾರಣಗಳು, ಲಕ್ಷಣಗಳ ಬಗ್ಗೆ ಹೇಳಿ. ಸೊ ಈಗ ಪೈಲ್ಸ್ ಅಂತ ಹೇಳಿದಾಗ ಸೊ ಎಂಗಾರ್ಜ್ಮೆಂಟ್ ಇಟ್ ಮೆನ್ ಬಿ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ನೋಡ್ತೀವಿ. ಸೊ ರಕ್ತನಾಳಗಳ ಉಬ್ಬುವಿಕೆ ಅಂತ ಹೇಳ್ಬೋದು. ಸೊ ರೆಕ್ಟಲ್ ರೀಜನಲ್ಲಿ ಕಂಡು ಬಂದಾಗ. ಸೊ ಇನ್ನು ಫಿಷರ್ ಅಂತ ಹೇಳಿದಾಗ ಸೊ ಟೇರ್ ಅಥವಾ ಕ್ರ್ಯಾಕ್ ಇನ್ ಏನಲ್ ರೀಜನ್ ಅಂತ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಫಿಷರ್ನ ನೋಡಿದಾಗ ಸೊ ಎಸ್ಪೆಷಲಿ ಪೋಸ್ಟ್ ಡೆಲಿವರಿ ಕೇಸಸಲ್ಲಿ ನೋಡ್ತೀವಿ. ಸೊ ಫೀಮೇಲ್ಸ್ ವಿಲ್ ಬಿ ಮೋರ್ ಸಫರರ್ಸ್ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ಡೆಲಿವರಿ ಅವ್ರಿಗೆ ಒಂದು ಡಯಟ್ರಿ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಆಗುವಂಥದ್ದು, ಸೊ ಅದರಿಂದ ಅವ್ರಿಗೆ ಹೈಡ್ರೇಷನ್ ಪ್ರಾಪರ್ ಆಗಿರೋದಿಲ್ಲ. ಆ್ಯಂಡ್ ಮೋರ್ ಆಫ್ ಅವ್ರಿಗೆ ಒಂದು ಡಿಹೈಡ್ರೇಷನ್ ಸ್ಟೇಟಸ್ ಇರ್ಬೋದು. ಸೊ ಅಲಾಂಗ್ ವಿತ್ ದಟ್ ಅವರ ಒಂದು ಡಯಟ್ರಿ ಚೇಂಜಸ್ ಆ ಹ್ಯಾಬಿಟ್ಸಲ್ಲಿ ಸೊ ಹೆಚ್ಚಾಗಿ ಫಿಷರ್ ಸಮಸ್ಯೆನ ನೋಡ್ಬೋದು. ಆ್ಯಂಡ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಆಲ್ಸೋ ಸೊ ಅವ್ರಿಗೆ ಸೆವರಲ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ.
ಆ್ಯಂಡ್ ವೆಯ್ಟ್ ಕೂಡ ಗೇನ್ ಆಗ್ತಿರ್ತಾರೆ. ಸೊ ಯಾವಾಗ ಒಬೆಸಿಟಿ ಆಗುತ್ತೋ ಸೊ ಅಥವಾ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ ಹೆಚ್ಚಾಗ್ತಾ ಹೋಗುತ್ತೋ ಸೊ ಅತಿಯಾದ ದೇಹದ ತೂಕದಿಂದ ಕೂಡ ಸೊ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಗ್ಯಾಸ್ಟ್ರೈಟಿಸ್, ಇಂಡೈಜೆಷನ್ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಆ ಸಮಯದಲ್ಲಿ ಕೂಡ ಫಿಷರ್ ಸಮಸ್ಯೆನ ನೋಡ್ಬೋದು. ಸೊ ಯಾವಾಗ ಫಿಷರ್ ಆಗುತ್ತೋ ಸೊ ತುಂಬ ಅವ್ರಿಗೆ ಪೇನ್ಫುಲ್ ಇರುತ್ತೆ ಅಥವಾ ಬರ್ನಿಂಗ್ ಸೆನ್ಸೇಷನ್ ಅಂತಲೇ ಹೇಳ್ಬೋದು. ಸೊ ಇಟ್ ಮೇ ಲಾಸ್ಟ್ ಫಾರ್ 2 hours ಅಥವಾ ಕೆಲವ್ರಿಗೆ ಇಡೀ ದಿವಸ ಅವ್ರಿಗೆ ಪೇಯ್ನ್ ಬರ್ಬೋದು. ಸೊ ಯಾವುದೇ ರೀತಿ ವರ್ಕ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ, ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಬಗ್ಗೆ ಗಮನ ಕೊಡೋಕ್ಕಾಗೋದಿಲ್ಲ, ಸಿವಿಯರ್ ಪೇಯ್ನ್ ಅಥವಾ ಬರ್ನಿಂಗ್ ಆಗುವಂಥದ್ದು. ಸೊ ಅಲಾಂಗ್ ವಿತ್ ದ ಸ್ಟೂಲ್ಸ್ ಅವ್ರಿಗೆ ಬ್ಲಡ್ ಮಿಕ್ಸ್ಡ್ ಟಿಂಚಸ್ ಕೂಡ ನೋಡ್ಬೋದು ಫಿಷರ್ ಸಮಸ್ಯೆನಲ್ಲಿ. ಅದು ಆ್ಯಂಟೀರಿಯರ್ ಫಿಷರ್ ಆಗಿರ್ಬೋದು ಅಥವಾ ಪೋಸ್ಟೀರಿಯರ್. ಸೊ ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ಅವ್ರಿಗೆ ಅದನ್ನು ಡಿವೈಡ್ ಮಾಡುವಂಥದ್ದು. ಸೊ ಫಿಷರ್ಸ್ ಕ್ಯಾನ್ ಬಿ ಸಿಂಗಲ್ ಅಥವಾ ಮಲ್ಟಿಪಲ್. ಸೊ ಯಾವಾಗ ಅವರು ಲೈಕ್ ಅವಾಗವಾಗ ಕಾನ್ಸ್ಟಿಪೇಷನ್ ಆಗುತ್ತೋ ಅಥವಾ ಬರ್ನಿಂಗ್ ಆಗುತ್ತೋ, ಪೇಯ್ನ್ ಆಗುತ್ತೋ, ಸೊ ಆ ಟೈಮಲ್ಲೂ ಯಾವುದೇ ರೀತಿ ಮೆಡಿಕೇಷನ್ಸ್ನ ತೊಗೊಂಡಿರೋದಿಲ್ಲ ಅಥವಾ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೋ ಸೊ ಸವರಲ್ ಕಟ್ಸ್ ಆಗ್ಬೋದು ಅಥವಾ ಟೇರ್ ಆಗ್ಬೋದು. ಸೊ ಇಟ್ ಕ್ಯಾನ್ ಬಿಕಮ್ ಮಲ್ಟಿಪಲ್ ಫಿಷರ್ಸ್. ಸೊ ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಸೊ ಅವ್ರಿಗೆ ಎವ್ರಿ ಟೈಮ್ ಬ್ಲಡ್ ಲಾಸ್ ಆಗ್ತಿದ್ದಾಗ ಸೊ ದೇ ಕ್ಯಾನ್ ಬಿಕಮ್ ಅನಿಮಿಕ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಮುನಿಯಪ್ಪ ಅಂತ ಕರೆ ಮಾಡಿದ್ದಾರೆ. ಹಲೋ ಮೇಡಮ್, ಮುನಿಯಪ್ಪ ಅಂತೇಳಿ ದಾವಣಗೆರೆಯಿಂದ. ಓಕೆ ಸರ್, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಾವು ವಾಶ್ರೂಮಿಗೆ ಹೋಗ್ಬೇಕಂದ್ರೆ ಭಾಳ ಉರಿ ಜಾಸ್ತಿ ಇರುತ್ತೆ ಮೇಡಮ್. ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಆಯುರ್ವೇದಿಕ್, ಅದು ಆದ್ರೂ ಸರಿ ಆಗ್ತಾ ಇಲ್ಲ. ಉರಿ ಅಂದ್ರೆ ಭಾಳ ಉರಿತಾ ಇರುತ್ತೆ. ಓಕೆ, ಸೊ ಇದು ಎಷ್ಟು ದಿವಸಗಳಿಂದ ಇದೆ? ಆಯ್ತು ಮೇಡಮ್, ಅಲ್ಲ ಒಂದು 6 ತಿಂಗಳ ಮೇಲೆ ಆಯ್ತು. ಓಕೆ, ಕೊಲೊನೋಸ್ಕೋಪಿ ಏನಾದರೂ ಮಾಡಿಸಿರುವಂಥದ್ದಾ? 6 months ಜಾಸ್ತಿನೇ ಆಯ್ತು ಮೇಡಮ್. ಓಕೆ, ಕೊಲೊನೋಸ್ಕೋಪಿ ಏನಾದರೂ ಮಾಡಿಸಿದ್ದೀರಾ ಅಥವಾ ಸ್ಕ್ಯಾನ್ ಏನಾದರೂ ಮಾಡಿಸಿರುವಂಥದ್ದಾ? ಅದೇ ಸ್ಕ್ಯಾನ್ ಮಾಡಿಸಿದ್ದೆ ಮೇಡಮ್ ಒಂದು ಟೈಮ್. ಓಕೆ, ಸೊ ಟ್ರೀಟ್ಮೆಂಟ್ ಕೊಟ್ಟಿದ್ರು ಟ್ಯಾಬ್ಲೆಟ್, ಅದು ಸ್ವಲ್ಪ ಟ್ಯಾಬ್ಲೆಟ್ ನುಂಗ್ದಾಗ ಆರಾಮಾಗುತ್ತೆ, ಆಮೇಲೆ ಮತ್ತೆ ಹಂಗೆ ಆಗುತ್ತೆ, ಮತ್ತೆ ಬರುತ್ತೆ. ಸೊ ಯಾವುದೇ ರೀತಿ ಫುಡ್ ತೊಗೊಂಡ್ರು ಕೂಡ ಕಂಟಿನ್ಯೂ ಇರುತ್ತಾ ನಿಮಗೆ ಕಾನ್ಸ್ಟಿಪೇಷನ್ ಅಥವಾ ಉರಿ ಆಗುವಂಥದ್ದು? ಇಲ್ಲ, ಚಪಾತಿ ಏನು ತಿನ್ನಲ್ಲ ನಾನು. ಫುಡ್ಡೆಲ್ಲ ಕಂಟ್ರೋಲ್ ಮಾಡ್ತಿದ್ದೀನಿ. ಒಂದೊಂದು ಟೈಮ್ ಪರವಾಗಿಲ್ಲ, ಈ ಚಪಾತಿಗೆ ಬಂದು ತಿಂದುಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಓಕೆ, ಸೊ ನೀವು ಹೇಳ್ತಿರೋ ಪ್ರಕಾರ ಸೊ ಇದು ಫಿಷರ್ ಅಂತ ಹೇಳ್ಬೋದು. ಸೊ ಆಫ್ಟರ್ ಪಾಸಿಂಗ್ ದ ಮೋಷನ್ ನಿಮಗೆ ಆ ಜಾಗದಲ್ಲಿ ಬರ್ನಿಂಗ್ ಆಗ್ತಿದೆ, ಸೊ ಅಥವಾ ಪೇಯ್ನ್ ಆಗ್ತಿದೆ, ಸೊ ಸಮ್ಟೈಮ್ಸ್ ಇಚ್ಚಿಂಗ್ ಆಗುವಂಥದ್ದು, ಸೊ ಕಂಟಿನ್ಯೂ ನಿಮಗೆ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಇದೆಲ್ಲ ಏನೆಲ್ಲ ಫಿಷರ್ನ ಸಿಂಪ್ಟಮ್ಸ್. ಸೊ ಈಗ 6 monthsಯಿಂದ ಇದೆ ಅಂತ ಹೇಳ್ತಿದ್ದೀರಾ. ಸೊ ಈಗ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿಂಟ್ಮೆಂಟ್ ಇರ್ಬೋದು ಅಥವಾ ಸಿಟ್ಸ್ ಬಾತ್ ಇರ್ಬೋದು, ಕೆಲವು ಮೆಡಿಕೇಷನ್ಸ್ ಇರ್ಬೋದು. ಸೊ ಆ ಟೈಮಲ್ಲಿ ನಿಮಗೆ ಕಮ್ಮಿ ಆಗುತ್ತೆ. ಆ್ಯಂಡ್ ಎಗೈನ್ ಹಾರ್ಡ್ ಫುಡ್ ಐಟಮ್ಸ್ ತೊಗೊಂಡಾಗ ಲೈಕ್ ವೀಟ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ನಿಮಗೆ ನಾನ್ ವೆಜ್ ಕನ್ಸಂಪ್ಷನ್ ಅಥವಾ ಸ್ಪೈಸಿ ಮಸಾಲೆ ಫುಡ್ ತೊಗೊಂಡಾಗ ಸೊ ಮತ್ತಷ್ಟು ಈ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸೊ ಅದು ಫರ್ದರ್ ಏನು ರಿಕರೆನ್ಸಿ ಇದೆಯಲ್ಲ ಸೊ ಅದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಆ ಫಿಷರ್ ಕೂಡ ಹೀಲ್ ಆಗುವಂಥದ್ದು. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಖಂಡಿತ ನಿಮಗೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಆಪರೇಟ್ ಇಲ್ದಂಗೆ ಮಾಡ್ತಾರಾ ಟ್ರೀಟ್ಮೆಂಟ್ ಹೆಂಗೆ? ಹಾಂ, ಖಂಡಿತ ನಿಮಗೆ ಯಾವುದೇ ರೀತಿ ಸರ್ಜರಿ ಪ್ರೊಸೀಜರ್ ಇರೋದಿಲ್ಲ. ಸೊ ಈವನ್ ಆಫ್ಟರ್ ಸರ್ಜರಿ ಆಲ್ಸೋ ಸೊ ಈ ಪ್ರಾಬ್ಲಮ್ ರೆಕರ್ ಆಗೋ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಸೊ ನಿಮಗೆ ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಸೊ ಯಾವ ಕಾರಣದಿಂದ ಬಂದಿದೆ, ಸೊ ನಿಮ್ಮ ಡಯಟ್ರಿ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಇರ್ಬೋದಾ ಅಥವಾ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿನ, ಸೊ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದಾ, ಸೊ ಯಾವ ಕಾರಣದಿಂದ ಬಂದಿದೆ ಅಂತ ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಸೊ ನಿಮಗೆ ಡೀಟೇಲ್ ಆಗಿ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಫರ್ದರ್ ರೆಕರೆನ್ಸಿನ ಕೂಡ ಅವಾಯ್ಡ್ ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಪೈಲ್ಸ್ ಇರಬಹುದು, ಫಿಷರ್ ಫಿಸ್ತುಲಾ ಇರಬಹುದು, ಇದರ ಕಾಂಪ್ಲಿಕೇಶನ್ಸ್ ಬಗ್ಗೆ ನೀವು ಹೇಳೋದಾದರೆ? ಸೊ ಈಗ ಫಿಷರ್ಸ್ ಅಂತ ಹೇಳಿದಾಗ ಸೊ ಅವರು ಹೇಳಿದಾಗೆ ಕೆಲವ್ರಿಗೆ 6 months ಅಥವಾ 1 year ಕೂಡ ಇರ್ಬೋದು. ಇನ್ನು ಕೆಲವರಲ್ಲಿ ಕೇಸ್ ತೊಗೊಂಡಾಗ ಮೋರ್ ದೆನ್ 2 to 3 years ಇರ್ಬೋದು. ಸೊ ಅವರೇ ಮ್ಯಾನೇಜ್ ಮಾಡ್ತಾ ಬರ್ತಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಕೆಲವು ಫುಡ್ ಆಗಲ್ಲ ಅಂತ ಹೇಳಿದಾಗ ಸೊ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಬಟ್ ಅದಾದಮೇಲೆ ಏನು ಅವ್ರಿಗೆ ಕೆಲವ್ರಿಗೆ ಬರ್ನಿಂಗ್ ಇರ್ಬೋದು, ಸೊ ಪೇಯ್ನ್ ಇರ್ಬೋದು, ಸೊ ಇಚ್ಚಿಂಗ್ ಆಗುವಂಥದ್ದು. ಆ್ಯಂಡ್ ಯಾವಾಗ ಅದು ಇನ್ಫೆಕ್ಷನ್ ಆಗುತ್ತೋ ಸೊ ಈಗ ಫಿಕಲ್ ಮ್ಯಾಟರ್ಸ್ ಎಲ್ಲ ಟಚ್ ಆಗುವಂಥದ್ದು. ಸೊ ಫಿಷರ್ ಅಂತ ಹೇಳಿದಾಗ ಸೊ ಅವ್ರಿಗೆ ಟೇರ್ ಆಗಿರುತ್ತೆ. ಸೊ ಪದೇ ಪದೇ ಇನ್ಫೆಕ್ಷನ್ ಆದಾಗ ಇಚ್ಚಿಂಗ್ ಆಗ್ಬೋದು, ಸೊ ಅಥವಾ ಸಮ್ಟೈಮ್ಸ್ ಪಸ್ ಫಾರ್ಮೇಷನ್ ಕೂಡ ಆಗ್ಬೋದು. ಸೊ ದಟ್ ಕ್ಯಾನ್ ಕ್ರಿಯೇಟ್ ಎ ಟ್ರ್ಯಾಕ್ ಆಲ್ಸೋ. ಸೊ ಇಟ್ ಕ್ಯಾನ್ ಬಿಕಮ್ ಫಿಸ್ಟುಲಾ. ಸೊ ಫಿಸ್ಟುಲಾ ಅಂತ ಹೇಳಿದಾಗ ಸೊ ಏನಲ್ ರೀಜನ್ ಮತ್ತು ಔಟ್ಸೈಡ್ ದ ಏನಲ್ ರೀಜನಲ್ಲಿ ಕನೆಕ್ಷನ್ ಇರುವಂಥದ್ದು. ಸೊ ಅಲಾಂಗ್ ವಿತ್ ದಟ್ ಪಸ್ ಫಾರ್ಮೇಷನ್ ಆದಾಗ ಸೊ ರಿಪೀಟೆಡ್ ಆಗಿ ಅವ್ರಿಗೆ ಫೀವರ್ ಬರುವಂಥದ್ದು, ಸಿಸ್ಟಮಿಕ್ ಸಿಮ್ಟಮ್ಸ್ ಹೆಚ್ಚಾಗಿ ಶುರುವಾಗುತ್ತೆ. ಆ್ಯಂಡ್ ಸಿವಿಯರ್ ಪೇನ್ಫುಲ್ ಅಥವಾ ಪಸ್ ಡಿಸ್ಚಾರ್ಜ್ ಕಂಟಿನ್ಯೂ ಇದ್ದಾಗ
ಸಮ್ಟೈಮ್ಸ್ ಎಮರ್ಜೆನ್ಸಿ ಸರ್ಜಿಕಲ್ ಪ್ರೊಸೀಜರ್ಗೂ ಕೂಡ ಅವರು ಹೋಗುವಂಥದ್ದು. ಎಸ್ ಡಾಕ್ಟರ್, ಇನ್ನು ಇದರ ಚಿಕಿತ್ಸೆ ಹೇಗಿರುತ್ತೆ, ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಈಗ ಪೈಲ್ಸ್ ಇರ್ಬೋದು, ಫಿಷರ್ ಅಥವಾ ಫಿಸ್ಟುಲಾ ಇರ್ಬೋದು, ಸೊ ಯಾವುದೇ ರೀತಿ ಇನೋರೆಕ್ಟಲ್ ಪ್ರಾಬ್ಲಮ್ಸ್ ಇದ್ದಾಗ ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಕ್ಲಿನಿಕಲ್ಲಿ ಪೇಷಂಟ್ ಬಂದಾಗ ಸೊ ಆಲ್ರೆಡಿ ಅವ್ರಿಗೆ ಈ ಸಮಸ್ಯೆ ಆಗಿರುತ್ತೆ, ಸರ್ಜರಿ ಕೂಡ ಮಾಡಿಸ್ಕೊಂಡಿರ್ತಾರೆ. ಸೊ ಎಗೇನ್ ಒನ್ ಮೋರ್ ಎಪಿಸೋಡ್ ಆಫ್ ಕಾನ್ಸ್ಟಿಪೇಷನ್ ಅಥವಾ ರಿಪೀಟೆಡ್ ಆಗಿ ಅವ್ರಿಗೆ ಲೂಸ್ ಟೂಲ್ಸ್ ಆದಾಗ ಅಥವಾ ಅಬ್ಡೊಮಿನಲ್ ಇನ್ಫೆಕ್ಷನ್ ಇರ್ಬೋದು. ಸೊ ಅದರಿಂದ ಎಗೇನ್ ಇಟ್ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಪದೇ ಪದೇ ಬರ್ತಿದೆ ಅಂತ ಹೇಳಿದಾಗ ಸೊ ಪ್ಯಾಥೊಲಾಜಿಕಲ್ ಕಂಡೀಷನ್ಸ್ ಏನಾದರೂ ಇದೆಯಾ, ಸೊ ಅಂಡರ್ಲೈನ್ ಡಿಸಾರ್ಡರ್ಸ್ ಏನಾದರೂ ಇದೆಯಾ, ಸೊ ಅದನ್ನು ರೂಲ್ ಔಟ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ಅವ್ರಿಗೆ ಕ್ರಾನ್ಸ್ ಡಿಸೀಸ್ ಇರ್ಬೋದು ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಅಥವಾ IBS ಸಮಸ್ಯೆ ಇರ್ಬೋದು. ಸೊ ಈ ಥರ ಏನಾದರೂ ಇದೆಯಾ ಅಂತ ಅವ್ರಿಗೆ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ತೊಗೊಳ್ಳುವಂಥದ್ದು. ಸೊ ಇಫ್ ನೀಡೆಡ್ ಅಪ್ಪರ್ GI ಎಂಡೋಸ್ಕೋಪಿ ಇರ್ಬೋದು ಅಥವಾ ಕಲೋನೋಸ್ಕೋಪಿ, ಟ್ರಾನ್ಸ್ರೆಕ್ಟಲ್ ಸ್ಕ್ಯಾನ್, ಸೊ ಇದನ್ನೆಲ್ಲ ಟೆಸ್ಟ್ ಮಾಡಿಸೋದ್ರಿಂದ ಸೊ ಯಾವ ಕಾರಣದಿಂದ ಬರ್ತಿದೆ, ಫಿಷರ್ ಆಗಿರ್ಬೋದು ಅಥವಾ ಸೊ ಪೈಲ್ಸ್ ಇರ್ಬೋದು, ಸೊ ಬೇಸಿಕಲಿ ಕಾರಣವನ್ನು ತಿಳ್ಕೊಬೇಕಾಗತ್ತೆ. ಸೊ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಎಗೇನ್ ಇಟ್ ಡಿಪೆಂಡ್ಸ್. ಸೊ ಕೆಲವ್ರಿಗೆ ಫ್ಯೂ ಮಂತ್ಸ್ ಬೇಕಾಗುತ್ತೆ, ಸೊ ಇನ್ನು ಕೆಲವ್ರಿಗೆ ಲಾಂಗರ್ ಡ್ಯೂರೇಷನ್ ಟ್ರೀಟ್ಮೆಂಟ್ ಬೇಕಾಗುವಂಥದ್ದು. ಎಸ್ ಡಾಕ್ಟರ್, ಈ ಒಂದು ಪೈಲ್ಸ್ ಸಮಸ್ಯೆ ಕೇವಲ ದೊಡ್ಡವ್ರಿಗೆ ಮಾತ್ರ ಕಾಣಿಸ್ಕೊಳ್ತಾ ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ರೀಸನ್ ಏನು ಅಂತ? ಕಿಡ್ಸ್ ಆಲ್ಸೋ, ಸೊ ಮಕ್ಕಳಲ್ಲಿ ಹೆಚ್ಚಾಗಿ ಈ ಥರ ಸಮಸ್ಯೆನ ನೋಡ್ತೀವಿ. ಸೊ ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ದೇರ್ ಡಯಟ್ ಅಂತ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಮಕ್ಕಳು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಮಾಡ್ತಾರೆ ಆ್ಯಂಡ್ ಸೊ ಯಾವುದೇ ರೀತಿ ಫೈಬರ್ ಕಂಟೆಂಟ್ ಇರೋದಿಲ್ಲ. ಸೊ ಅವರಲ್ಲಿ ಸೊಪ್ಪು ತರಕಾರಿ ಕಮ್ಮಿ ತೊಗೊಂಡಾಗ ಸೊ ಆ ನಾರಿನಂಶ ಇರೋದಿಲ್ಲ. ಸೊ ಯಾವಾಗ ಲ್ಯಾಕ್ ಆಫ್ ಫೈಬರ್ ಐಟಮಿಂದ ಡಯಟ್ ಆಗುತ್ತೋ ಸೊ ಅದರಿಂದ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಅಂದರೆ ಮಲಬದ್ಧತೆ ಆಗುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಸೊ ಹ್ಯಾಬಿಟ್ ಇರೋದಿಲ್ಲ. ಸೊ ಒನ್ಸ್ ಇನ್ 2 days ಅಥವಾ 3 days ಟಾಯ್ಲೆಟ್ ಟ್ರೈನಿಂಗ್ ಕೊಡದೆ ಹೋದಾಗ ಸೊ ಅವ್ರಿಗೆ ಕಾನ್ಸ್ಟಿಪೇಷನ್ ಅದೇ ರೀತಿ ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಫಿಷರ್ ಸಮಸ್ಯೆ ಹೆಚ್ಚಾಗಿ ನಾವು ಮಕ್ಕಳಲ್ಲಿ ನೋಡ್ತೀವಿ. ಸೊ ಯೂಶಲಿ ಫಿಸಿಯೋಲಾಜಿಕಲ್ ಫಿಷರ್ಸ್ ಅಂತ ಹೇಳ್ಬೋದು. ಸೊ ಅದು ತನಗೆ ತಾನೇ ಹೀಲ್ ಆಗುವಂಥದ್ದು. ಆ್ಯಂಡ್ ಯಾವಾಗ ಅವ್ರಿಗೆ ಕಾನ್ಸ್ಟಿಪೇಷನ್ ಕಂಟಿನ್ಯೂ ಆಗ್ತಾ ಇರುತ್ತೋ, ಒನ್ಸ್ ಇನ್ 3 days ಅಥವಾ 4 days ಮೋಷನ್ ಮಾಡ್ತಾರೋ ಅಥವಾ ಲ್ಯಾಕ್ಸಿಟಿವ್ಸ್ ಕೆಲವರಿಗೆ ಕೊಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಅಷ್ಟೇ ಮೋಷನ್ ಪಾಸ್ ಮಾಡ್ತಾರೆ. ಸೊ ಎಗೇನ್ ಕಂಟಿನ್ಯೂ ಅದೇ ಸಮಸ್ಯೆ ಆಗ್ತಿದೆ. ಸೊ ಪದೇ ಪದೇ ಪೇನ್ ಅಬ್ಡಮೆನ್ ಹೇಳ್ತಿದ್ದಾರೆ ಅಥವಾ ವರ್ಮ್ ಇನ್ಫೆಸ್ಟೇಷನ್ ಇದ್ದಾಗ ಸೊ ಅವ್ರಿಗೆ ಈ ಪ್ರಾಬ್ಲಮ್ ಕಾಣಿಸ್ತಾ ಇರುತ್ತೆ. ಸೊ ಇನ್ ದಟ್ ಕೇಸ್ ಅವರಲ್ಲಿ ಫೈಬರ್ ಇಂಟೇಕ್ನ ಹೆಚ್ಚು ಮಾಡಬೇಕಾಗತ್ತೆ. ಆ್ಯಂಡ್ ಸೊ ಕೆಲವರಲ್ಲಿ ಲ್ಯಾಕ್ ಆಫ್ ವಾಟರ್ ಇಂಟೇಕ್ ಇದ್ದಾಗ ಸೊ ಅದು ಕೂಡ ಸಮಸ್ಯೆಗೆ ಕಾರಣ ಆಗುವಂಥದ್ದು. ಸೊ ಅಟ್ಲೀಸ್ಟ್ 8 to 10 glasses ಆಫ್ ವಾಟರ್ ಪರ್ ಡೇ ಅಂತ ಹೇಳ್ಬೋದು. ಆ್ಯಂಡ್ ಫೈಬರ್ ಐಟಮ್ಸ್ನ ಹೆಚ್ಚಾಗಿ ಲೈಕ್ ತಿನ್ನೋದಕ್ಕೆ ಎನ್ಕರೇಜ್ ಮಾಡುವಂಥದ್ದು. ಆ್ಯಂಡ್ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್ ತೊಗೊಂಡಾಗ ಈ ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು ಅಥವಾ ಬೇಕ್ರಿ ಫುಡ್ ಐಟಮ್ಸ್ ಇರ್ಬೋದು, ಸೊ ಮೈದಾ ಬೇಸ್ಡ್ ಫುಡ್ ಇರ್ಬೋದು, ಆ್ಯಂಡ್ ಜಂಕ್ ಫುಡ್ ಐಟಮ್ಸ್ ಇರ್ಬೋದು, ರೆಡಿಮೇಡ್. ಸೊ ಈ ಫುಡ್ ಐಟಮ್ಸ್ ತೊಗೊಂಡಾಗ ಹೆಚ್ಚಾಗಿ ಅವ್ರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಆಗುತ್ತೆ ಅಥವಾ ಲೂಸ್ ಟೂಲ್ಸ್ ಪದೇ ಪದೇ ಆದಾಗ ಸೊ ಅಬ್ಡಾಮಿನಲ್ ಇನ್ಫೆಕ್ಷನ್ ಆಗೋದ್ರಿಂದ ಸೊ ಮಕ್ಕಳಲ್ಲಿ ಕೂಡ ಈ ಥರ ಸಮಸ್ಯೆನ ನೋಡ್ತೀವಿ. ಸೊ ಹಾಗಾಗಿ ಅವರ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಮೂಲವ್ಯಾಧಿ ಸಮಸ್ಯೆ ಲೈಫಲ್ಲಿ ಒಂದು ಸಲ ಬಂದುಬಿಟ್ರೆ ಮತ್ತೆ ಹೋಗೋದೇ ಇಲ್ವಾ? ಲೈಫ್ ಲಾಂಗ್ ಈ ಸಮಸ್ಯೆಗೆ ನಾವು ಬಲಿಯಾಗಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಪೈಲ್ಸ್ ಇರ್ಬೋದು ಅಥವಾ ಫಿಷರ್ ಫಿಸ್ಟುಲಾ ಇರ್ಬೋದು. ಸೊ ಹೆಚ್ಚಾಗಿ ಸೊ ಕೆಲವರು ಈ ಸಮಸ್ಯೆ ಬಂದಾಗ ಸೊ ಸರ್ಜರಿಗೆ ಹೋಗಬೇಕು, ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ಇದು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅವರು ಥಿಂಕ್ ಮಾಡಿರ್ತಾರೆ. ಆ್ಯಂಡ್ ನಮ್ಮಲ್ಲಿ ಕ್ಲಿನಿಕಲಿ ಪೇಷಂಟ್ಸ್ ಬಂದಾಗಲೂ ಕೂಡ ಸೊ ಆಲ್ರೆಡಿ ಅವ್ರಿಗೆ ಸರ್ಜರಿ ಆಗಿರುತ್ತೆ. ಸೊ ಅಗೇನ್ ಆಫ್ಟರ್ 3 to 4 years ದ ಸೇಮ್ ಪ್ರಾಬ್ಲಮ್ ವಿಲ್ ಬಿ ರೆಕರಿಂಗ್. ಸೊ ಮತ್ತೆ ರಿಪೀಟೆಡ್ ಆಗಿ ಸರ್ಜರಿ ಹೋಗಬೇಕಾ? ಸೊ ಎಸ್ಪೆಷಲಿ ಫಿಸ್ಟುಲಾ ಅಂತ ಸಮಸ್ಯೆ ಬಂದಾಗ ಸೊ ರೆಕ್ಟಲ್ ಫಿಸ್ಟುಲಾದಲ್ಲಿ ಸೊ ಮಲ್ಟಿಪಲ್ ಟೈಮ್ಸ್ ಫಿಸ್ಟುಲಾ ಆದಾಗ ಸೊ ಮತ್ತೆ ಸರ್ಜರಿಗೆ ಹೋಗಿ ಗುಣಪಡಿಸ್ಕೊಂಡಿರುವಂಥದ್ದು. ಸೊ ಅಗೇನ್ ರೆಕರೆನ್ಸಿ ಜಾಸ್ತಿ ಇರೋದ್ರಿಂದ ಸೊ ಅವರಿಗೆ ಹೋಮಿಯೋಪತಿ ಮೆಡಿಸಿನ್ಸ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಫರ್ದರ್ ರೆಕರೆನ್ಸಿನ ಅವಾಯ್ಡ್ ಮಾಡುವಂಥದ್ದು. ಆ್ಯಂಡ್ ಅರ್ಲಿ ಸ್ಟೇಜಸಲ್ಲಿ ಅವ್ರಿಗೆ ಸಿಮ್ಟಮ್ಸ್ ಇದೆ. ಈಗ ಗ್ಯಾಸ್ಟ್ರೈಟಿಸ್ ಸುಮಾರು ವರ್ಷಗಳಿಂದ ಕಾಣಿಸ್ತಿದೆ, ಸೊ ಇಂಡೈಜೆಷನ್ ಆಗ್ತಿಲ್ಲ. ಸೊ ಅದೇ ಪ್ರಮುಖ ಕಾರಣ ಆಗುತ್ತೆ ರೆಕ್ಟಲ್ ಡಿಸಾರ್ಡರ್ಸ್ ಬರೋದಕ್ಕೆ. ಅಥವಾ IBS ಸಮಸ್ಯೆ ಇದ್ದಾಗಲೂ ಕೂಡ ಸೊ ಅದು ಕೂಡ ಕಾರಣ ಆಗುವಂಥದ್ದು. ಸೊ ಇನ್ ದಟ್ ಕೇಸ್ ಅವರು ಮೋರ್ ದೆನ್ ಒಂದು 3 weeksಯಿಂದ ಸಿಮ್ಟಮ್ಸ್ ಇದೆ, ಕಂಟಿನ್ಯೂ ಕಾನ್ಸ್ಟಿಪೇಷನ್ ಆಗ್ತಿದೆ, ಅಥವಾ ಕೆಲವ್ರಿಗೆ ಆಫ್ಟರ್ ಈಟಿಂಗ್ ದ ಫುಡ್ ಸೊ ಇಮಿಡಿಯೇಟ್ಲಿ ಮೋಷನ್ ಪಾಸ್ ಮಾಡಬೇಕನ್ಸುವಂಥದ್ದು, ಅಥವಾ ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಪಾಸೇಜ್ ಆಫ್ ಸ್ಟೂಲ್ಸ್ ಅಂತ ಹೇಳ್ಬೋದು. ಸೊ ಪದೇ ಪದೇ ಈ ಥರ ಸಿಮ್ಟಮ್ಸ್ ಬರ್ತಿದೆ, ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಇದೆ. ಸೊ ದಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ರೆಕ್ಟಲ್ ಡಿಸಾರ್ಡರ್ಸ್.
ಸೊ ಆಗ ಅವರು ವೈದ್ಯರನ್ನು ಭೇಟಿ ಮಾಡಿದಾಗ ಸೊ ಅರ್ಲಿ ಸ್ಟೇಜಸಲ್ಲಿ ಸಿಮ್ಟಮ್ಸ್ನ ನೋಟ್ ಮಾಡಿದ್ದೆ ಆದಲ್ಲಿ ಸೊ ಡೆಫಿನೆಟ್ಲಿ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಒಂದು ಡಯಟ್ರಿ ಇಂಟೇಕ್ ಆಫ್ ಮೋರ್ ಫೈಬರ್ ಐಟಮ್ಸ್ ಇರ್ಬೋದು ಅಥವಾ ವಾಟರ್ ಇಂಟೇಕ್ನ ಹೆಚ್ಚು ಮಾಡುವಂಥದ್ದು, ಸೊ ಬಾಡಿನ ಹೈಡ್ರೇಷನ್ ಇಟ್ಕೊಳ್ಳುವಂಥದ್ದು, ಇದು ಮಾಡೋದ್ರಿಂದ ಸೊ ಫರ್ದರ್ ಒಂದು ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಓವರಾಲ್ ಈ ಸಮಸ್ಯೆಯಿಂದ ದೂರ ಇರಬೇಕು, ಈ ಸಮಸ್ಯೆ ಬರೋದೇ ಬೇಡ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋ ಒಂದು ಕ್ವಶನ್ ಬರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ನಾನು ಲೈಫ್ ಸ್ಟೈಲ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಪೈಲ್ಸ್ ಇರ್ಬೋದು, ಫಿಶರ್, ಫಿಸ್ಟುಲಾ ಇರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಕೂಡ ಬರ್ಬೋದು. ಸೊ ಕೆಲವರಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇರುತ್ತೆ, ಲೈಕ್ ಒಂದೇ ಕಡೆ ಲಾಂಗ್ ಟೈಮ್ ಸಿಟ್ಟಿಂಗ್ ಇರುತ್ತೆ, ಕಂಟಿನ್ಯೂ ಕೂತ್ಕೊಂಡಿರ್ತಾರೆ, ಸೊ ಯಾವುದೇ ರೀತಿ ವ್ಯಾಯಾಮ ಇರೋದಿಲ್ಲ ಅಥವಾ ವಾಕಿಂಗ್ ಇರೋದಿಲ್ಲ. ಸೊ ಇನ್ ದಟ್ ಕೇಸ್ ಸೊ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ಎನ್ಕರೇಜ್ ಮಾಡಬೇಕಾಗುತ್ತೆ. ಸೊ ಅಟ್ಲೀಸ್ಟ್ 45 minutes to 1 hour per day ಸೊ ಫಿಸಿಕಲ್ ಆ್ಯಕ್ಟಿವಿಟಿನ ಅಳವಡಿಸ್ಕೊಳ್ಳುವಂಥದ್ದು ಇರ್ಬೋದು. ಆ್ಯಂಡ್ ಹೈಡ್ರೇಷನ್ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟರ್ ಇಂಟೇಕನ್ನು ಹೆಚ್ಚು ಮಾಡುವಂಥದ್ದು ಆ್ಯಂಡ್ ಸ್ಲೀಪಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ಕೆಲವರಲ್ಲಿ ಲೇಟ್ ನೈಟ್ ಡಿನ್ನರ್ ಇರ್ಬೋದು ಅಥವಾ ಲೇಟ್ ನೈಟ್ ಸ್ಲೀಪ್ ಇರ್ಬೋದು, ಸೊ ಅದು ಕೂಡ ಪ್ರಮುಖ ಕಾರಣ ಆಗುತ್ತೆ. ಸೊ ಹಾಗಾಗಿ ಅವರ ಒಂದು ಸ್ಲೀಪಿಂಗ್ ಪ್ಯಾಟರ್ನ ಚೇಂಜ್ ಮಾಡುವಂಥದ್ದು ಇರ್ಬೋದು. ಆ್ಯಂಡ್ ಮೋರ್ ಆಫ್ ಫೈಬರ್ ಇಂಟೇಕ್ನ ಹೆಚ್ಚು ಮಾಡುವಂಥದ್ದು, ಕಾರ್ಬೋಹೈಡ್ರೇಟ್ಸ್ನ ಸೊ ಅವರ ಒಂದು ಫುಡ್ ಐಟಮ್ಸಲ್ಲಿ ಕಮ್ಮಿ ಮಾಡಿಕೊಳ್ಳುವಂಥದ್ದು. ಸೊ ಅದರಲ್ಲೂ ಅಂಡರ್ಲೈನ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿರ್ತಾರೆ, ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಇರ್ಬೋದು ಅಥವಾ ಡಯಾಬಿಟಿಕ್ ಇರ್ಬೋದು. ಸೊ ಇನ್ ದಟ್ ಕೇಸ್ ಅವರು ಮಲ್ಟಿಪಲ್ ಮೆಡಿಕೇಷನ್ಸ್ನ ತೊಗೊಳ್ತಿದ್ದಾಗ ಸೊ ಅದರಿಂದ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು ಅಥವಾ ಕಾನ್ಸ್ಟಿಪೇಷನ್ ಆಗೋದು ಕ್ವೈಟ್ ಕಾಮನ್ ಆಗಿ ನೋಡ್ಬೋದು. ಸೊ ಅವರಲ್ಲಿ ಒಂದು ಫ್ರೀಕ್ವೆಂಟ್ ಮೀಲ್ಸ್ನ ತೊಗೊಳ್ಳುವಂಥದ್ದು ಆ್ಯಂಡ್ ಅಲಾಂಗ್ ವಿತ್ ದಟ್ ಸೊ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಕಮ್ಮಿ ಮಾಡಿ ಹೈ ಫೈಬರ್ ಇಂಟೇಕ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆನ ಅರ್ಲಿ ಸ್ಟೇಜಸಲ್ಲಿದ್ದಾಗಲೇ ಅವಾಯ್ಡ್ ಮಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಪೈಲ್ಸ್ ಮತ್ತು ಫಿಸ್ಟುಲಾ ಪ್ರಾಬ್ಲಮ್ ಇರೋರು ಇಂತಹ ಫುಡ್ಡನ್ನು ತಿನ್ನಲೇಬಾರ್ದು, ನೀವು ಆಗಲೇ ಹೇಳ್ತಾ ಇದ್ರಿ ಸ್ವಲ್ಪ ಹಾರ್ಡ್ ಇರುವಂತಹ ಫುಡ್ಡನ್ನು ತಿನ್ನಬಾರ್ದು ಅಂತ. ಎಸ್, ಹಾಗಿದ್ರೆ ತಿನ್ನಬೇಕಾಗಿರುವಂತಹ ಆಹಾರ ಯಾವುದು, ತಿನ್ನಬಾರ್ದಾಗಿರುವಂತಹ ಫುಡ್ ಯಾವುದಾದ್ರೂ ಇದೆಯಾ? ಎಸ್, ಮಾತಾಡೋಣ ಇದ್ರ ಬಗ್ಗೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಆಶಾ ಅಂತ. ಹಲೋ. ಹಲೋ, ನಮಸ್ತೆ ಆಶಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ಬೆಂಗಳೂರಿಂದ ಕಾಲ್ ಮಾಡಿದ್ದೀವಿ. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮ್ಯಾಮ್. ನನ್ನ ಯಜಮಾನ್ರಿಗೆ ಪೈಲ್ಸು, ಫಿಸ್ಟುಲಾ, ಫಿಶರ್ 3 ಆಗಿತ್ತು. ಓಕೆ. ಬಟ್ ನಾವು ಪೈಲ್ಸ್ನ ಆಪರೇಷನ್ ಮಾಡಿಸಿದ್ದೀವಿ. ಮಾಡಿಸಿದ್ರೂ ಕೂಡ ಫಿಸ್ಟುಲಾ ಅಂತ ಏನಿದೆ ಅದು ಕ್ಯೂರೇ ಆಗಿಲ್ಲ. ಯಾವಾಗಲೂ ಕೀವು ರಕ್ತ ಬರ್ತಾನೆ ಇರುತ್ತೆ. ಓಕೆ. ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀರಾ ನಿಮ್ಮ ಹತ್ರ? ಓಕೆ, ನೋಡಿ, ಈಗ ಪೈಲ್ಸ್ ಬಂದಿದೆ, ಫಿಶರ್, ಫಿಸ್ಟುಲಾ 3 ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ. ಈಗ ಪೈಲ್ಸ್ ಆಲ್ರೆಡಿ ಸರ್ಜರಿ ಮಾಡಿದ್ದೀರಾ ಅಂತ. ಸೊ ನಿಮಗೆ ಅದು ಸರ್ಜರಿ ಆದರೂ ಕೂಡ ಈಗ ಫಿಶರ್ ಮತ್ತು ಫಿಸ್ಟುಲಾ ಸಮಸ್ಯೆ ಹಾಗೆ ಉಳಿದಿದ್ದಲ್ಲಿ ಸೊ ನಿಮ್ಮ ಮೋಷನ್ ಆದಮೇಲೆ ಅವ್ರಿಗೆ ಬರ್ನಿಂಗ್ ಆಗ್ಬೋದು ಅಥವಾ ಪಸ್ ಡಿಸ್ಚಾರ್ಜ್ ಕಂಟಿನ್ಯೂ ಆಗ್ಬೋದು. ಸೊ ಇದರಿಂದ ಇಚ್ಚಿಂಗ್ ಆಗುವಂಥದ್ದು ಅಥವಾ ಪೇನ್ಫುಲ್ ಡೆಫಿಕೇಷನ್ ಅಂತ ಕೂಡ ಹೇಳ್ಬೋದು, ಅಥವಾ ಬರ್ನಿಂಗ್ ಆಗುವಂಥದ್ದು. ಈ ಥರ ಸಿಮ್ಟಮ್ಸ್ ನಿಮಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ್ಯಂಡ್ ರೆಕರೆನ್ಸಿ ಕೂಡ ಸರ್ಜರಿ ಆದರೂ ಕೂಡ ಸೊ ಮತ್ತೆ ಬರ್ತಿರೋದ್ರಿಂದ ನಿಮಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಇರುತ್ತೆ. ಸೊ ಅವ್ರದ್ದು ಆಲ್ರೆಡಿ ಈಗ ಕೊಲೊನೋಸ್ಕೋಪಿ ಅಥವಾ ಅದರ್ ರಿಪೋರ್ಟ್ಸ್ ಏನಾದರೂ ನೀವು ಮಾಡಿಸಿದ್ದೆ ಆದಲ್ಲಿ ಸೊ ಆ ರಿಪೋರ್ಟ್ಸ್ ತೊಗೊಂಡು ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ಆಫ್ಟರ್ ಒಂದು ಎಕ್ಸಾಮಿನೇಷನ್ ನಂತರ ಸೊ ಅವ್ರಿಗೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಎಷ್ಟು ದಿವಸಗಳ ಕಾಲ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಅವರ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಇರಬೇಕು ಆ್ಯಂಡ್ ಫರ್ದರ್ ರೆಕರೆನ್ಸಿ ಆಗದೆ ಇರೋ ಥರ ಸೊ ಯಾವ ರೀತಿ ಮೇಂಟೈನ್ ಮಾಡುವಂಥದ್ದು, ಸೊ ಇದನ್ನೆಲ್ಲ ಅಡ್ವೈಸ್ ಮಾಡ್ಬೋದು. ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಮಾ. ಎಸ್, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಶಿಲ್ಪಾ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ ಶಿಲ್ಪಾ ಅವರೇ? ಮೇಡಮ್ ನಾವು ಚಿತ್ರದುರ್ಗ ಕರೆ ಮಾಡಿದ್ದೀವಿ ಮೇಡಮ್. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಹಲೋ. ನಮಸ್ತೆ, ಹೇಳಿ ಮೇಡಮ್. ನಮಗೆ ಮೂಲವ್ಯಾಧಿ ಪ್ರಾಬ್ಲಮ್ ಇದೆ. ನಾವು ಚಿತ್ರದುರ್ಗದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ಮ್ಯಾಮ್. ಓಕೆ. ಅವರು ಇಂಜೆಕ್ಷನ್ ಕೊಡ್ತೀವಿ. ಆ ಮೊಳಕೆ ನನಗೆ ಈಗ 2 ವರ್ಷ ಬಂದಿದೆ ಮೇಡಮ್ ಮೊಳಕೆ. ಓಕೆ. ನನಗೆ ಊಟದಲ್ಲಿ ನಾನು ತುಂಬಾನೇ ಕಂಟ್ರೋಲ್ ಮಾಡ್ತೀನಿ. ಬರೀ ಮೊಸರು ಮಧ್ಯಾಹ್ನ ಇದೇ ತಿಂತಾ ಇದ್ದೀನಿ ನಾನು. ಆದ್ರೂ ಡೈಲಿ ಟ್ಯಾಬ್ಲೆಟ್ ತಗೊಂತಾ ಇದೀನಿ. ಮೋಷನ್ ಮಾಡುವಾಗ ಆಗುತ್ತೆ, ಫುಲ್ ಸುಸ್ತಾಗ್ಬಿಟ್ಟಿದೆ ಮೇಡಮ್. ಆಪರೇಷನ್ ಮಾಡಿ. ಓಕೆ, ನೋಡಿ, ಈಗ ಪೈಲ್ಸ್ ಇದೆ ಅಂತ ಹೇಳ್ತಿದ್ದೀರಾ. ಸೊ ಇಂಜೆಕ್ಷನ್ ತೊಗೊಂಡಿದ್ದೀರಾ ಅಥವಾ ಹಲವಾರು ಮೆಡಿಕೇಷನ್ಸ್ ತೊಗೊಂಡಿದ್ದೀರಾ.
ಆಫ್ಟರ್ ಪಾಸಿಂಗ್ ದ ಮೋಷನ್ ನಿಮಗೆ ಸುಸ್ತಾಗ್ತಿದೆ ಅಥವಾ ಪೇಯ್ನ್ ಆಗ್ತಿದೆ, ಸೊ ನಿಮಗೆ ಯಾವುದೇ ರೀತಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಸೊ ನಿಮಗೆ ಡಿಸ್ಕಂಫರ್ಟ್ ಆಗುವಂಥದ್ದು, ಸೊ ಬರ್ನಿಂಗ್ ಮೇ ಲಾಸ್ಟ್ ಫಾರ್ ಅವರ್ಸ್ ಅಥವಾ ಇಡೀ ದಿವಸ ನಿಮಗೆ ಪೇಯ್ನ್ ಬರ್ಬೋದು ಅಥವಾ ಇಚ್ಚಿಂಗ್ ಬರ್ಬೋದು. ಸೊ ಆ ಸೆನ್ಸೇಷನ್ ಹಾಗೆ ನಿಮಗೆ ಕಂಟಿನ್ಯೂ ಆಗಿರುತ್ತೆ. ಇವನ್ ಕುತ್ಕೊಳ್ಳೋಕೆ ಕೂಡ ಆಗೋದಿಲ್ಲ, ಡಿಸ್ಕಂಫರ್ಟ್ ಆಗೋದನ್ನು ನೋಡ್ಬೋದು. ಆ್ಯಂಡ್ ನಿಮಗೆ ಇದೇ ರೀತಿ ಕಂಟಿನ್ಯೂ ಆಗ್ತಿದೆ, ಸೊ ಮೆಡಿಕೇಷನ್ಸ್ ತೊಗೊಂಡ್ರೂ ಗುಣ ಆಗ್ತಿಲ್ಲ ಅಂತ ಹೇಳಿದಾಗ, ಸೊ ಹೋಮಿಯೋಪತಿನಲ್ಲಿ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಇರುತ್ತೆ. ಸೊ ಅಲಾಂಗ್ ವಿತ್ ದಟ್ ನಿಮಗೆ ಲೈಫ್ ಸ್ಟೈಲ್ ಚೇಂಜಸ್ ಯಾವ ರೀತಿ ಇರುತ್ತೆ ಆ್ಯಂಡ್ ಎಷ್ಟು ದಿವಸಗಳ ಕಾಲ ಟ್ರೀಟ್ಮೆಂಟ್ ತೊಗೊಳ್ಬೋದು, ಸೊ ಇದನ್ನು ಅಡ್ವೈಸ್ ಮಾಡ್ತೀವಿ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಕೊನೆಯದಾಗಿ ಆಹಾರ ಪದ್ಧತಿ ಬಗ್ಗೆ ಕ್ವಿಕ್ ಆಗಿ ತಿಳಿಸ್ಕೊಡೋದಾದ್ರೆ. ಸೊ ಹೆಚ್ಚಾಗಿ ಆಲ್ರೆಡಿ ಸಫರ್ ಆಗ್ತಿದ್ದಾರೆ ಪೈಲ್ಸ್ ಫಿಷರ್ ಫೆಸ್ಟುಲಾ ಅಂತ ಹೇಳಿದಾಗ, ಸೊ ಅವರು ಆ ಟೈಮಿಗೆ ಎಸ್ಪೆಷಲಿ ಹಾರ್ಡ್ ಫುಡ್ ಐಟಮ್ಸ್ ಅಂತ ಹೇಳ್ಬೋದು, ವೀಟ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು, ಆಲ್ಕೋಹಾಲ್ ಇಂಟೇಕ್ ಇರ್ಬೋದು. ಸೊ ಇದನ್ನು ರೆಡ್ಯೂಸ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು. ಆ್ಯಂಡ್ ಹೈ ಫೈಬರ್ ಇಂಟೇಕ್ ಇರ್ಬೋದು, ಹೆಚ್ಚಾಗಿ ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ನುವಂಥದ್ದು ಆ್ಯಂಡ್ ಫ್ರೂಟ್ಸ್ ಇಂಟೇಕ್ನ ಹೆಚ್ಚು ಮಾಡೋದು ಒಳ್ಳೆಯದಂತ ಹೇಳ್ಬೋದು. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಹಾಗೆ ನೀವು ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತಂದಲ್ಲಿ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.